ಈ ದಿನ ನೂಡಲ್ಸ್ ಮಾಡುವ ವಿಧಾನ ನೋಡೋಣ. ನೂಡಲ್ಸ್ ತೊಗೊಂಡಿದ್ದೀನಿ ಮತ್ತು ಇದು ಮಸಾಲೆ ನೂಡಲ್ಸ್ಗೆ 1 2 3 ಮತ್ತು ಈರುಳ್ಳಿ, ಕ್ಯಾಬೇಜು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಒಂದೇ ಒಂದು ಚಿಲ್ಲಿ ತೊಗೊಂಡಿದ್ದೀನಿ. ಇವಾಗ ಮಾಡೋ ವಿಧಾನ ನೋಡೋಣ. ನೀರು ಕಾಯಿಸ್ತಾ ಇದ್ದೀನಿ ನೂಡಲ್ಸ್ ಬೇಯಿಸ್ಲಿಕ್ಕೆ. ಇದು ಪಳ ಕುದಿಬೇಕು. ಕುದ್ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಬಿಡಿ ಆಗಿರಲಿಕ್ಕೆ. ಎಷ್ಟು ಕುದೀತಾ ಇದ್ರೂ ಸಾಕು. ಇದಕ್ಕೆ ನೂಡಲ್ಸ್ ಹಾಕ್ತಾಯಿದ್ದೀನಿ ನಾನು. ಇದು 5 ರಿಂದ 10 ನಿಮಿಷ ಬೇಯಬೇಕು. ಇದಿಷ್ಟು ಬೆಂದರೆ ಸಾಕು. ಇದನ್ನು ನೀರೆಲ್ಲ ಬಸ್ತು ತಣ್ಣಗೆ ನೀರಲ್ಲಿ ಹಾಕಿಡಬೇಕು. ಇಷ್ಟು ಬೆಂದಿದೆ, ನೀರು ಬಸ್ತಿದ್ದೀನಿ. ಇವತ್ತು ತಣ್ಣಗೆ ನೀರು ಹಾಕ್ತಾಯಿದ್ದೀನಿ. ಇದು ಬಿಡಿ ಆಗಲಿಕ್ಕೆ ನೋಡ್ರಿ, ಅದೇ ಆಡ್ಕೊಂಡ್ಬಿಟ್ಟಾಗ ಇಷ್ಟು ಬಿಡಿ ಆಗಬೇಕು. ಇದಕ್ಕೆ ನೂಡಲ್ಸ್ಗೆ ಇವಾಗ ಮಸಾಲ ಮಾಡೋಣ. ಒಂದು ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ 1 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಇವಾಗ ಫ್ರೈ ಮಾಡಲಿಕ್ಕೆ ತರಕಾರಿ ಹಚ್ಕೊಂಡಿದ್ದೀನಿ. ಅದಕ್ಕೆ ತರಕಾರಿ ಹಾಕಿ ಬೇಯಿಸ್ತಾ ಇದ್ದೀನಿ. ನಾರ್ಮಲ್ ಫ್ರೈ ಆದರೆ ಸಾಕು, ಜಾಸ್ತಿ ಫ್ರೈ ಆಗೋದಿಲ್ಲ. ಒಂದು 2 ಮಿನಿಟ್ಸ್ ರುಚಿ ತಕ್ಕಷ್ಟು ಹಾಕ್ತಾಯಿದ್ದೀನಿ. ಇಷ್ಟು ಫ್ರೈ ಆದರೆ ಸಾಕೋದು, ಸರಿ ಫ್ರೈ ಆಗಿ. 1 2 3 ನೂಡಲ್ಸ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ ಒಂದು ಪ್ಯಾಕೆಟು. ಇಷ್ಟು ಫ್ರೈ ಆದರೆ ಸಾಕು. ಸ್ಮೆಲ್ ತುಂಬ ಚೆನ್ನಾಗಿದೆ. ಅದು ನೀರು ಬಸ್ತು ನೂಡಲ್ಸ್ ಇದ್ರೊಳಗೆ ಹಾಕಬೇಕು. ನೀರೆಲ್ಲ ಕ್ಲೀನಾಗಿ ಬಸಿತಾ ಇದ್ದೀನಿ. ನೂಡಲ್ಸ್ ಹಾಕ್ತಾಯಿದ್ದೀನಿ. ನೋಡ್ರಿ, ಬಿಡಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಹಬೆಯಲ್ಲಿ ಇಡಬೇಕು, ಲೋ ಫ್ಲೇಮಲ್ಲಿ. 5 ಮಿನಿಟ್ಸು ಹಬೆಯಲ್ಲಿ ಬೇಯಿಸ್ಬೇಕು. ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಹಿಡ್ಕೋವರೆಗೂ. ಬಿಸಿ ನೂಡಲ್ಸ್ ರೆಡಿಯಾಗಿದೆ. ಸಿಂಪಲ್ಲಾಗಿ ಬಿಸಿ ನೂಡಲ್ಸ್ ಮಾಡೋದು. ಟೇಸ್ಟ್ ನೋಡ್ರಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.